ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನಿಮ್ಮನ್ನ ಯಾರನ್ನು ನಾನು ಕೆಲಸಗಾರರ ತರ ನೋಡ್ಲೇ ಇಲ್ಲ, ನನ್ನ ಸ್ವಂತ ಮಕ್ಕಳ ತರ ನೋಡ್ಕೊಂಡೆ. ನೀವು ಮಾಡೋ ಕೆಲಸಕ್ಕೆ ತಿಂಗಳಿಗೆ ಸರಿಯಾಗಿ ಸಂಬಳ ಕೊಡ್ತಾ ಬಂದೆ. ನನ್ನಂತವನಿಗೆ ಇಂಥ ಕೆಲಸ ಮಾಡಿದಿರಲ್ಲ, ಆ ದೇವ್ರ ಮೆಚ್ತಾನ. ದೇವ್ರ ಮೆಚ್ಚದ್ ಬೇಡ, ನಿಮ್ಮ ಆತ್ಮಸಾಕ್ಷಿ ಆದ್ರೂ ಮೆಚ್ಚುತ್ತಾ ಹೇಳಿ. ಸರ್, ಇಲ್ಲಿವರೆಗೂ ನಮ್ಮ ಆಫೀಸ್ನಲ್ಲಿ ಈ ರೀತಿ ಘಟನೆ ನಡೆದಿರಲಿಲ್ಲ. ಆದರೆ ಇವತ್ತು ಹೊರಗಿನಿಂದ ಅವರು ಇವರು ಎಲ್ಲ ಬಂದ್ರಲ್ಲ, ಅವರಿಂದ ಏನಾದರೂ... ಸಾಕಿರ್ರಿ ಯಜಮಾನ್ರಿಗೆ ಏನನ್ನ ಹೇಳಿ ತಲೆ ಎಲ್ಲ ಕೆಡ್ಸಕ್ಕೆ ಹೋಗ್ಬೇಡಿ. ಸಾಹೇಬ್ರೆ, ನೀವು ಮೀಟಿಂಗ್ ಕರೆದ್ರಿ, ನಾವು ಬಂದ್ವಿ. ನಿಮ್ಮ ಎದುರುಗಡೆ ತಾನೇ ನಾವು ಹೊರಗೆ ಹೋಗಿದ್ದು. ನಾವ್ಯಾಕೆ ಯಜಮಾನ್ರೆ ದುಡ್ಡು ಕದಿಯೋಣ? ಪೊಲೀಸವ್ರನ್ನೆಲ್ಲ ಕರೆಸ್ಬೇಕಾಗಿತ್ತಾ ಸಾಹೇಬ್ರೆ? ಯಜಮಾನ್ರೆ, ನೀವು ನಮ್ಮ ಮೇಲೆ ಅನುಮಾನ ಪಡ್ತಾ ಇದ್ದೀರ. ಇದೇ ನಮಗೆ ದೊಡ್ಡ ಅವಮಾನ. ಯಾರಿಗೂ ಅವಮರ್ಯಾದೆ ಮಾಡ್ತಾ ಇಲ್ಲ ಕಣೋ, ಬಂದಿರೋ ಅನುಮಾನನ ಪರಿಹರಿಸ್ತಾ ಇದೀವಿ ಅಷ್ಟೇ. ಯಾರಾದ್ರೂ ಕದ್ದವನು ನಾನು ಕದ್ದಿದ್ದೀನಿ ಅಂತ ಒಪ್ಕೊಳ್ತಾರ? ನೀವು ತಪಾಸಣೆ ಶುರು ಮಾಡಿ. ರೀ ಬನ್ರಿ ಇಲ್ಲಿ, ಚೆಕ್ ಮಾಡ್ರಿ ಇವ್ರನ್ನ. ಓಕೆ ನಾಗಮ್ಮ, ಚೆಕ್ ಮಾಡಿ ಇವ್ರನ್ನ. ಹಂಗೂ ಹಿಂಗೂ ಕಷ್ಟಪಟ್ಟು ಆ ಹುಡ್ಗಿನ್ ಮದುವೆ ಒಪ್ಸಿದ್ದೆ. ನಿನ್ ನಾಯಿ ಬುದ್ಧಿ ಬಿಟ್ಟಿದ್ದಿದ್ರೆ ಅವಳು ಇವತ್ ನನ್ ಮನೆ ಸೊಸೆಯಾಗಿರ್ತಾ ಇದ್ಲು, ನನಗೂ ನೆಮ್ಮದಿ ಇರ್ತಿತ್ತು. ನಾನ್ ಸತ್ ಮ್ಯಾಕೆ ನಿನ್ ದಾರಿಗೆ ಬೆಳೆದೆ ಬದುಕ್ತೀಯ ಅಂತ. ಅದೇನು ಅಂತ ಹುಡ್ದೆ ನನ್ ಹೊಟ್ಟೆಲ್ ನೀನು. ಈಗ ಇನ್ನು ಬದುಕೆ ಇದೆಯಾ ತಾನೆ? ನಾನು ಸರಿಯಾದ ದಾರಿಲೇ ಇವನಿ. ಅದ್ಯಾಕೆ ಸುಮ್ನೆ ವಟ ವಟ ಅಂತ ಬಡ್ಕತಿಯ? ಅದೇನಾಯ್ತು ಅಂತ ಹೇಳು. ಮುಸ್ರೆಕಾಯಿ ಬಾರ್ಸ್ಬಿಡ್ತೀನಿ ನೋಡು ಮಗನೇ. ಅದೇ ನಿಮ್ ಮಾವ ಹಾಕ್ಬೇಕಾಗಿದ್ ರಾಮಪ್ಪ ಮಾರ್ಕೆಟ್ ಅಲ್ಲಿ ಸಿಕ್ಕಿದ್ದ. ಅಬ್ಬಬ್ಬಬ್ಬಬ್ಬ, ಆ ಮುದಿಯನ್ ಸಡಗರನ್ನ ಎರಡು ಕಣ್ಣಲ್ಲಿ ನೋಡಕ್ ಆಗ್ತಿಲ್ಲ ನನಗೆ. ಅಲ್ಲೇ ಕಣ್ಲಾ, ಅಳಿಯನ್ಗೆ ಔತಣ ಹಾಕ್ಸ್ತೀನಿ, ಬೀಗ್ ಊಟ ಹಾಕ್ಸ್ತಾವನಂತೆ, ಇಡೀ ಕಾಲೋನಿ ಜನಕ್ಕೆ ಮಟನ್ ಊಟ ಹಾಕ್ಸ್ತಾವನಂತೆ. ನಿನಗ್ ಗೊತ್ತಿಲ್ಲ, ಮನೆ ಮುಂದೆ ಪೆಂಡಲ್ ಹಾಕ್ಸ್ತಾವನಂತೆ. ಇದನ್ನೆಲ್ಲ ಕೇಳ್ತಿದ್ರೆ ನನ್ಗೆ ಹೆಂಗ್ ಹೊಟ್ಟೆ ಉರಕ್ಕಿಲ್ಲ ಹೇಳು. ಇಷ್ಟೊಂದ್ ಕಾಸು ಆ ಪಿಕಾರಿ ತವ ಹೆಂಗ್ ಬಂತಂತೆ? ಹೆಂಗಾರ ಬರ್ಲಿ, ಮಾಡ್ತಾವನಲ್ಲ ಅದನ್ನ ಹೇಳ. ಇಡೀ ಕಾರಲ್ಲಿ ಯಾರು ನಮಗ್ ಹೋಗಿತಾ ಇದ್ರ ಅವ್ರೆಲ್ರು ಅವ್ನಿಗೆ ಜೈಕಾರ ಆಗ್ತಾ ಕುಂತವ್ರೆ. ಆ ಸುಮ್ನಿ ದೊಡ್ಡ ನಾಯಕಿ ತರ ಬೆಳೆದ್ಬಿಟ್ಟವಳೆ. ನೀನ್ ಅವಳ ಕಟ್ಕೊಂಡಿದ್ರೆ ಕಾರ್ಪೊರೇಟರ್ ಆಗ್ಬೋದಿತ್ತ, ಇನ್ನೊಂದ್ 10 ವರ್ಷ ಬಿಟ್ಟಿದ್ರೆ MLA ಆಗ್ಬೋದಿತ್ತ. ಬುದ್ಧಿಗೆ ಇಷ್ಟು ಅದೇನು ಅಂತ ಹುಟ್ಟಿದ ನನ್ ಹೊಟ್ಟೆಲ್ಲ ಮಗನೆ ನೀನು. ಮೊದ್ಲು ಈ ತರ ಚುಚ್ಚಿ ಚುಚ್ಚಿ ಮಾತಾಡೋದನ್ನ ನಿಲ್ಸು. ಅದಕ್ಕೆ ಅಲ್ವಾ ನಾನು ಅವಳನ್ನೇ ಕಟ್ಕತೀನಿ ಅಂತ ಹೇಳ್ತಿರೋದು. ಬೇರೆ ಯಾವಳನ್ನಾದ್ರೂ ಕಟ್ಕೊಳಕ್ ಒಪ್ಕಣ್ಣ? ನೀನು ಚಿಂತೆ ಬಿಡು, ಅವಳೇ ನಿನ್ ಸೊಸೆ ಆಗೋದು. ಏನೋ ಆಸೆ ಪಟ್ಟಿದ್ಯಲ್ಲ MLA ಕಾರ್ಪೊರೇಟ್ರು ಅಂತ, ಆ ಕನ್ಸೆಲ್ಲ ನೆನ್ಸಾಯ್ತದೆ. ಮಗ ರಾಮಪ್ಪ ಅದ್ ಹೆಂಗ್ ಬೀಗ್ರೂಟ ಹಾಕ್ಸ್ತಾನೆ ಅಂತ ನಾನು ನೋಡ್ತೀನಿ. ಏನಾರ ವಿಷಯ ಹೇಳ್ಬಿಟ್ರೆ ಸಾಕು, ಹಾಳು ಮಾಡಕ್ ನುಗ್ತೀನಿ ಅಂತಾನೆ. ಮಾಡಿ ಗುಡ್ಡೆ ಹಾಕಿರೋದು ಏನೂ ಇಲ್ಲ. ಅವಳಾದವನೇ ಬಾರಯ್ಯ, ಇನ್ನ ಚೆಕ್ ಮಾಡ್ಬೇಕು. ಇನ್ಸ್ಪೆಕ್ಟರ್, ಒಂದು ನಿಮಿಷ. ಯಜಮಾನ್ರೆ, ನಾವು ಕಾರ್ಮಿಕರು, ಕಳ್ರಲ್ಲ. ನಮ್ಗೆ ಎಷ್ಟು ವರ್ಷದಿಂದ ನೋಡ್ತಿದ್ದೀರ ಯಜಮಾನ್ರೆ, ಸ್ವಲ್ಪ ಹೇಳಿ ಯಜಮಾನ್ರೆ. ಮತ್ತು ನಾನೇನು ನಿನ್ನೊಬ್ಬನೇ ತಪಾಸಣೆ ಮಾಡಿಸ್ತಾ ಇದ್ದೀನೇನೋ, ಎಲ್ಲರನ್ನು ಮಾಡಿಸ್ತಾ ಇದ್ದೀನಿ ತಾನೆ. ಯಾಕೆ ತಲೆ ಕೆಡಿಸ್ಕೊಳ್ತೀಯ? ಯಜಮಾನ್ರೆ, ಎಷ್ಟು ವರ್ಷದಿಂದ ನಿಮ್ಮ ಫ್ಯಾಕ್ಟ್ರಿನಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ, ನಮ್ಮ ಮೇಲೆ ಅನುಮಾನ ಪಡ್ತೀರಲ್ಲ ಯಜಮಾನ್ರೆ. ನಿಂತ್ಕೊಳ್ಳಿ ಸುಮ್ನೆ, ತಿರ್ಗಿ ಆ ಕಡೆ. ಯಜಮಾನ್ರೆ, ನಾವು ಅಂತವ್ರಲ್ಲ ಯಜಮಾನ್ರೆ. ಎಷ್ಟು ವರ್ಷದಿಂದ ನಮ್ಮನ್ನು ನೋಡ್ತಾ ಇದ್ದೀರಾ, ತಾವು ಅರ್ಥ ಮಾಡ್ಕೊಳ್ಳಿ ಯಜಮಾನ್ರೆ. ತಿರ್ಗಿ ಚೆಕ್ ಮಾಡ್ತೀನಿ. ಏನ್ ಮಾಡ್ತಾ ಇದ್ದೀರಾ? ಬಿಡಿ ಸರ್ ಅವ್ರನ್ನ. ನಮ್ ಕಾರ್ಮಿಕರ ಹತ್ರ ನಡ್ಕೊಳ್ಳೋ ರೀತಿನ ಇದು? ಅಪ್ಪ, ನಮ್ಮೂರ್ ಮೇಲೇನೆ ಅನುಮಾನನ? ತೀರ್ಥ, ಇದು ಅನುಮಾನದ ಪ್ರಶ್ನೆ ಅಲ್ಲ, ಸಮಸ್ಯೆನ ಬಗೆಹರಿಸ್ತಾ ಇದೀವಿ ಅಷ್ಟೇ. ಸರ್, ನಾನು ಹೇಳೋವರೆಗೂ ಯಾರ ಮೈ ಮುಟ್ಟಂಗಿಲ್ಲ, ಗೊತ್ತಾಯ್ತಾ? ಅಪ್ಪ, ಒಂದ್ ನಿಮಿಷ ಬನ್ನಿ. ಅಪ್ಪ ಪ್ಲೀಸ್ ಬನ್ನಿ. ಏನಪ್ಪ
ನಮ್ಮವ್ರ ಮೇಲೆ ಅನುಮಾನ ಪಡ್ತೀರಲ್ಲ. ಎಲ್ಲ ಹೋಗಿ ಲಾಕರ್ ಅಲ್ಲಿ ಎಷ್ಟು ಹಣ ಇತ್ತು, ಎಷ್ಟು ಕಳ್ತನ ಆಗಿದೆ ಹೇಳಿ. ನೋಡು, ಲಾಕರಲ್ಲಿ ಎಷ್ಟಿತ್ತು ಅದೆಲ್ಲ ಅಕೌಂಟಲ್ಲಿ ಇದೆ, ಅದು ವೇದನು ಗೊತ್ತು. ನಾನು ಮಾತ್ರ ಬ್ಯಾಂಕಿಂದ ಬರಬೇಕಾದ್ರೆ 5 ಲಕ್ಷ ರೂಪಾಯಿನ ಡ್ರಾ ಮಾಡ್ಕೊಂಡು ಬಂದು ಬ್ಯಾಗ್ ಸಮೇತ ಒಳಗಡೆ ಇಟ್ಟೆ. ಬೇಕಾದ್ರೆ ವೇದನ್ ಕೇಳು. ವೇದವ್ರೆ ಬನ್ನಿ. ವೇದವ್ರೆ, ಲಾಕರ್ ಅಲ್ಲಿ ಎಷ್ಟು ಹಣ ಕಾಣಿಸ್ತಾ ಇಲ್ಲ. ಸರ್, ಎಷ್ಟು ಕಳುವಾಯ್ತು ಅಂತ ನನಗೆ ಗೊತ್ತಿಲ್ಲ. ಆದರೆ ನಿನ್ನೆವರೆಗೆ ಲಾಕರ್ನಲ್ಲಿ ಎಷ್ಟು ದುಡ್ಡಿತ್ತು ಅದರ ಅಕೌಂಟ್ಸ್ ಡೀಟೇಲ್ಸ್ ಎಲ್ಲ ನನ್ನ ಹತ್ರ ಇದೆ. ಆದರೆ ಕಳುವಾಗಿದ್ದು ಸರ್ ಇವತ್ತು ಬ್ಯಾಂಕಿಂದ ವಿತ್ಡ್ರಾ ಮಾಡ್ಕೊಂಬಂದ್ರಲ್ಲ ಆ ದುಡ್ಡು ಸರ್. ಅಪ್ಪ, ಎಲ್ಲ ಹೋಗ್ಲಿ, ನೀವು ಚೆನ್ನಾಗಿ ನೆನ್ಪು ಮಾಡ್ಕೊಳ್ಳಿ. ಬ್ಯಾಂಕಿಂದ ಹಣನ ಆಫೀಸಿಗೆ ತಂದ್ರ ಎಷ್ಟು ಸರಿ ಪಡ್ಕೊಳ್ಳೋ ನಿನಗೆ. ನಾನು ತಗೊಂಬಂದಿದ್ದೆ. ಲಾಕರ್ ಓಪನ್ ಮಾಡಿ ಇವನಿಗೆ ಬೋನಸ್ಸು ಮತ್ತೆ ಸ್ಯಾಲ್ರಿ ಎಲ್ಲ ಕ್ಲಿಯರ್ ಮಾಡೋದಕ್ಕೆ ಅಕೌಂಟ್ ಸೆಕ್ಷನ್ ಕೊಟ್ಬಿಡ್ಬಾ ಅಂತ ಕಳಿಸಿ ನಾನು 5 ಲಕ್ಷ ರೂಪಾಯಿ ಬ್ಯಾಗ್ನ ಒಳಗಡೆ ಇಟ್ಟು ಲಾಕ್ ಮಾಡಿದೀನಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ಏನ್ ಕೋಚ್ ತರ ಕೆಳಗೆ ನೋಡ್ತಾ ಇದ್ಯಾ, ಹೇಳೋರಿಗೆ. ಹೌದು ಸರ್, ಡ್ರಾ ಮಾಡ್ಕೊಂಡು ತಗೊಂಬಂದಿದ್ದನ್ನ ಲಾಕರ್ಲಿ ಇಟ್ಟಿದ್ದು ನಾನು ನೋಡಿದೆ. ಹೌದಾ? ಸರಿ, ಹಾಗಾದ್ರೆ ನೀವು ಹೋಗಿ. ಸರಿ ಅಪ್ಪ, ಒಂದ್ ನಿಮಿಷ ಬನ್ನಿ. ವಿನೋದ್ ಅವರೇ, ಪಾರ್ಕಿಂಗ್ ಅಲ್ಲಿ ಅಪ್ಪನ ಕಾರ್ ಇದೆ, ಕಾರಲ್ಲಿ ಏನಾದ್ರು ಅಮೌಂಟ್ ಇದೆ ಚೆಕ್ ಮಾಡ್ಕೊಂಡು ಬನ್ನಿ, ಬೇಗ ಬೇಗ. ವೇದ ಅವರೇ, ಅಮೌಂಟ್ ಕಳ್ತನ ಆಗಿದೆ ಅಂದ್ಮೇಲೆ ಅದನ್ನ ಕಂಡು ಹಿಡಿಯೋದಕ್ಕೆ ಸುಲಭವಾದ ದಾರಿ ಸಿಸಿಟಿವಿ. ನೀವು ಸಿಸಿಟಿವಿ ಚೆಕ್ ಮಾಡ್ಬೋದಿತ್ತಲ್ಲ. ಪೊಲೀಸರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆನೇ ಇರಲಿಲ್ಲ. ಆಕ್ಚುಲಿ 2 ದಿವಸದಿಂದ CCTV ವರ್ಕ್ ಆಗ್ತಾ ಇಲ್ಲ. ನಿನ್ ತಲೆ ರಿಪೇರಿ ಮಾಡ್ಸಕ್ ಏನ್ ರೋಗ ನಿನ್ಗೆ? ಸಾರಿ ಸರ್, ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಇವತ್ತು ಬರ್ತೀವಿ ಅಂತ ಹೇಳಿದ್ದಾರೆ. ದುಡ್ಡೆಲ್ಲ ಇಲ್ಲೇ ಇದೆ. ಇರ್ತಾ ಸರ್, ಅದಕ್ಕೆ ಇವತ್ತು ಪೊಲೀಸರನ್ನ ಕರೆಸಿರೋದು. ಅದು ಅಲ್ಲದೆ ಇವತ್ತು ಹೊರಗಡೆಯಿಂದ ಯಾರ್ಯಾರು ಬಂದಿದಾರಲ್ಲ, ಅವ್ರೇನಾದ್ರು ಹಣ ಸಿಕ್ತು ಸರ್. ಸಾಹೇಬ್ರೆ, ಕಾಫಿ ತಗೊಳ್ಳಿ. ರಾತ್ರಿ ಎಲ್ಲ ಫ್ಯಾಕ್ಟ್ರಿ ಬಗ್ಗೆನೇ ಯೋಚಿಸ್ತಿದ್ರಾ? ಹೌದು ಸುಮ್ಮನವ್ರೆ, ಫ್ಯಾಕ್ಟ್ರಿ ಬಗ್ಗೆ ಅಪ್ಪ ತುಂಬಾ ಎಮೋಷನಲ್ ಆಗಿದ್ದಾರೆ. ಫ್ಯಾಕ್ಟ್ರಿ ಶಟ್ ಡೌನ್ ಆಯ್ತು ಅನ್ನೋದನ್ನ ಅವ್ರ ಕೈಯಿಂದ ಸಹಿಸ್ಕೊಳ್ಳೋದಕ್ಕಾಗಲ್ಲ. ನಾನು ನಮ್ಮ ಅಣ್ಣ ಫ್ಯಾಕ್ಟ್ರಿ ನೋಡ್ಕೊಳ್ಳಲ್ಲ ಅಂತ ಹೇಳಿದಾಗ ಫ್ಯಾಕ್ಟ್ರಿ ಒಳ್ಳೆ ಅಮೌಂಟಿಗೆ ಬಂದಿತ್ತು. ಆದರೆ ಅಪ್ಪ ಮಾರ್ಲಿಲ್ಲ. ಫ್ಯಾಕ್ಟ್ರಿನೂ ನನ್ನ ಮಗನ ಹಾಗೇನೆ, ನಾನು ಅದನ್ನ ನೋಡ್ಕೋತೀನಿ ಅಂತ ಹೇಳಿದ್ರು. ಆದರೆ ಈಗ ಆ ಮಗನ ಆಯಸ್ ಮುಗ್ದೋಗುತ್ತೋ ಅನ್ನೋ ಭಯ ಕಾಡ್ತಿದೆ. ಚಚೆ, ಹಾಗೆಲ್ಲ ಏನು ಅನ್ಕೋಬೇಡಿ ಸಾಹೇಬ್ರೆ. ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ. ಮನ್ಸ್ ಮಾಡಿದ್ರೆ ಅರ್ಧ ಗಂಟೆಲಿ ಬಗೆಹರಿಸಬಹುದು. ಸುಮ್ನವ್ರೆ, ನಿಮಗೆ ಸಿಚುವೇಶನ್ ಸೀರಿಯಸ್ ಆಗಿದೆ ಅಂತ ಇನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಅರ್ಥ ಆಗಿದೆ ಸಾಹೇಬ್ರೆ. ಇವಾಗ ಯಾರ್ ಕೋಪ ಮಾಡ್ಕೊಂಡು ಹೋಗಿದಾರೋ ಅವ್ರ ಹತ್ರ ನಾವು ಹೋಗಿ ಕ್ಷಮೆ ಕೇಳಿದ್ರೆ ಅವ್ರು ಮತ್ತೆ ಫ್ಯಾಕ್ಟ್ರಿಗೆ ಬಂದೇ ಬರ್ತಾರೆ. ಅದಷ್ಟು ಈಸಿ ಅಲ್ಲ ಸುಮ್ನವ್ರೆ. ಯೂನಿಯನ್ ಲೀಡರ್ಸ್ನ ಹ್ಯಾಂಡಲ್ ಮಾಡೋದು ತುಂಬಾ ಕಷ್ಟ. ಕಷ್ಟ ಹೌದು, ಆದ್ರೆ ಸಾಧ್ಯನೇ ಇಲ್ಲ ಅನ್ನೋ ತರ ಏನು ಇಲ್ವಲ್ಲ. ಇಷ್ಟು ವರ್ಷ ಫ್ಯಾಕ್ಟ್ರಿಗೋಸ್ಕರ ಕೆಲಸ ಮಾಡಿದ್ದಾರೆ. ಫ್ಯಾಕ್ಟ್ರಿ ಮೇಲೆ, ಮಾಲೀಕರ ಮೇಲೆ ಸ್ವಲ್ಪನಾದ್ರೂ ಗೌರವ ಅನ್ನೋದು ಇರುತ್ತೆ ಸಾಹೇಬ್ರೆ. ಆ ಅವಮಾನಕ್ಕೆ ಅವ್ರು ಬರಲ್ಲ ಅಂತ ಹೇಳ್ತಿರ್ಬೋದು ಅಷ್ಟೇ. ಕೂತ್ಕೊಂಡು ಮಾತಾಡಿದ್ರೆ ಎಲ್ಲ ಬಗೆಹರಿಯುತ್ತೆ. ನೀವ್ ಹೇಳೋದು ಸರಿ ಅನ್ನಿಸ್ತಾ ಇದೆ. ಟ್ರೈ ಮಾಡೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ? ಯೂನಿಯನ್ ಲೀಡರ್ ಮನೆಯಲ್ಲಿ ಬರುತ್ತೆ ಅಂತ ಕೇಳ್ತೀನಿ ಸಾಹೇಬ್ರೆ. ಶ್ರೀದೇವಿ ಕಾಲೋನಿಲೇ ಬರುತ್ತೆ. ಯೂನಿಯನ್ ಲೀಡರ್ ಮುತ್ತು ಅಣ್ಣ ನಮ್ ಕಾಲೋನಿ ಅವ್ರೆ.
ಇಲ್ಲಿಂದ ನಡ್ಕೊಂಡೇ ಹೋಗ್ಬಿಡ್ಬೋದು, ಒಂದ್ 5 ನಿಮಿಷ ಅಷ್ಟೇ. ಯೂನಿಯನ್ ಲೀಡರ್ ಮುತ್ತು ಅವ್ರ ಮನೆ ಶ್ರೀದೇವಿ ಕಾಲನಿಲಿ ಇರೋದ? ಹೌದು ಸಾಹೇಬ್ರೆ. ತುಂಬಾ ಇನ್ಫಾರ್ಮೇಶನ್ ತಿಳ್ಕೊಂಡಿದ್ದೀರಾ. ನೀವು ರಾಜಕೀಯ ಕೊಡೋ ಸಮಯದಲ್ಲಿ ಕಾಲ್ ಭಾಗ ಫ್ಯಾಕ್ಟ್ರಿ ಕಡೆ ಕೊಟ್ಟಿದ್ರೆ ಈ ತರ ಸಮಸ್ಯೆಗಳೇ ಆಗ್ತಿರ್ಲಿಲ್ವೇನೋ. ಬೈತಿದ್ದೀರಾ? ಅದು ಗೊತ್ತಾಗ್ತಿಲ್ವಾ? ತುಂಬಾ ಸಾಧು ಸಾಹೇಬ್ರೆ ನೀವು. ನಿಮ್ಗೇನಿದ್ರು ಚಿಟ್ಟೆ ಅಣ್ಣಂಗ್ ಫೋನ್ ಮಾಡೋದು, ಫೋನ್ ಮಾಡ್ಬಿಟ್ಟು ಚಿಟ್ಟೆ ಎಲ್ಲಿದ್ಯಾ, ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಮೀಟಿಂಗ್, ಯಾರನ್ನ ಮೀಟ್ ಆಗ್ಬೇಕು, ಇಷ್ಟೇ ತಾನೇ ನೀವು ಮಾಡೋದು. ಇಷ್ಟೆಲ್ಲ ಮಾಡಿ ಕೊನೆಗೆ ನೀವೇನ್ ಮಾಡ್ಬೇಕು ಅನ್ನೋದೇ ಮರ್ತೋಗ್ತೀರಾ. ಅಯ್ಯೋ ನಿಮ್ಮ ನನ್ನನ್ನ ರೇಗಿಸ್ತಾ ಇದ್ದೀರಾ? ನಿಮ್ಮನ್ನ ಒಳಗಡೆ ಹೋಗ್ಬಿಟ್ರೆ ಬಿಟ್ಬಿಡ್ತೀನಾ? ಯಾಕೆ ಮಗಳು ಏನಾಯ್ತವ? ಅಪ್ಪ ಅದು ನಾನು ಅಲ್ಲಿ ನಾನ್ ಹೇಳಿ ಅಂದ್ರೆ ಅರ್ಥ ಆಯ್ತು ಬಿಡಿ. ಮಧ್ಯದಲ್ಲಿ ನಾನೇ ಕರಡಿ ಬಿಟ್ಟಂಗೆ. ಅಪ್ಪ ಹಾಗೇನೂ ಇಲ್ಲ. ಅಪ್ಪ ತಪ್ಪು ತಿಳ್ಕೊಂಡ್ರು ಅನ್ಸುತ್ತಲ್ವಾ? ಸಾಹೇಬ್ರೆ, ನಿಮ್ಗೆ ಇದು ಗೊತ್ತಾಗ್ಲಿಲ್ವಾ? ನೀವ್ ತುಂಬಾ ಸಾಧು ಇದೀರಾ ನೋಡಿ. ಮತ್ತೆ ರೇಗಿಸ್ಬೇಡಿ. ಸಾಹೇಬ್ರೆ, ಅಲ್ಲಿ ನೋಡಿ. ಏನು? ಕಾಫಿ ಕಾಫಿ ಯಾರೋಯ್ತು ಅಂತ ಹೇಳಿದೆ. ಕಾಫಿ ಸಾಹೇಬ್ರೆ, ನೀವು ತುಂಬಾ ಸಾಧು ಇದೀರಾ. ನಿಮ್ಮನ್ನ ಸಾಹೇಬ್ರೆ ಯಾಕೆ? ಅದು ನೀರು ಅಂದ್ರೆ ಮತ್ ಸ್ನಾನ ಮಾಡ್ತೀರಾ? ಇಲ್ಲಪ್ಪ, ಇಲ್ಲ ಇಲ್ಲ ಇಲ್ಲ. ಓ ಹಂಗೆ ಗೊತ್ತಾಯ್ತು. ಮುಂದುವರ್ಸ್ಕೊಳ್ಳಿ, ನಾ ಹೊರಗಡೆ ಹೋಗ್ಬರ್ತೀನಿ. ಅಲ್ಲ ರಾಮಯ್ಯವರೇ, ಅಪ್ಪ ಇರ್ರಿ, ಅಪ್ಪನೇ ಕರಿತಿದ್ದೀರಾ? ಇದು ಗೊತ್ತಾಗ್ಲಿಲ್ವಾ? ಅಯ್ಯೋ ದೇವ್ರೇ, ಸಾಹೇಬ್ರೆ ಇಷ್ಟೊಂದ್ ಸಾಧುನ ನೀವು? ಕುಷ್ಮಾ, ಗಿರಿಯಪ್ಪನ ಮನೇಲಿ ಯೂನಿಯನ್ ಮೀಟಿಂಗ್ ಇದೆ, ಮುಗಿಸ್ಕೊಂಡ್ ಬರ್ತೀನಿ. ಬರ್ಲಾ? ಸರಿ. ನಮಸ್ತೆ ಅಣ್ಣ. ನಮಸ್ಕಾರ. ಇವರು ಅವರು ಗೊತ್ತು, ನೀನು ಗೊತ್ತು. ಕೂತ್ಕಮ್ಮ. ನೀವು ಕುತ್ಕೊಳ್ಳಿ ಅಣ್ಣ. ಸರಿ, ಹೇಳಮ್ಮ, ಏನಮ್ಮ ಬಂದಿದ್ದು? ಕುಷ್ಮಾ, ಟೀ ಮಾಡ್ಕೊಂಬ. ಏನಿಲ್ಲ ಅಣ್ಣ, ಕೆಲ್ಸ ಅಂದ್ಮೇಲೆ ಸರಿ ತಪ್ಪುಗಳಿರುತ್ತಲ್ವಾ, ಅಷ್ಟಕ್ಕೆ ಬೇಜಾರ್ ಮಾಡ್ಕೊಂಡ್ರೆ ಹೇಗೆ ಹೇಳಿ? ಸುಮಾ, ತಪ್ಪಾಗಿಲ್ಲ, ಅವಮಾನ ಆಗಿದೆ.